ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಫೈಬರ್ ಆ್ಯಂಡ್ ಪ್ರೋಟೀನ್ ರಿಚ್ ಆದಂತಹ ಚಿಯಾ ಪುಡ್ಡಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಬಾದಾಮಿನ ನೆನೆಸಿಟ್ಕೊಂಡಿದ್ದೆ. ಈಗ ಇದರಿಂದ ನಾನು ಬಾದಾಮಿ ಹಾಲು ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಫಸ್ಟು ನೆನೆಸಿಟ್ಕೊಂಡಿರೋಂತಹ ಬಾದಾಮಿಯ ಸಿಪ್ಪೆಗಳನ್ನು ತೆಗಿತಾ ಇದ್ದೀನಿ. ಒಂದು 15 ಬಾದಾಮಿನ ತೊಗೊಂಡ್ರೆ ಒಂದು 2 ದಿವಸಕ್ಕೆ ನೀವು ಚಿಯಾ ಪುಡ್ಡಿಂಗ್ನ ಮಾಡ್ಕೊಳ್ಬಹುದು. 2 ದಿವಸಕ್ಕೆ ಬಳಸ್ಕೋಬಹುದು. ಅಷ್ಟು ಹಾಲನ್ನ ಇದರಿಂದ ತೆಗಿತಾ ಇದ್ದೀನಿ. ಇದೇ ರೀತಿ ಬಾದಾಮಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಈಗ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಫಸ್ಟು ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೊಳ್ತಾ ಇದ್ದೀನಿ. ರುಬ್ಬಾದ್ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಗೆ ಕೂಡ ಬಳಸ್ಬೋದು ಅಥವಾ ಕಾಯಿಸ್ಬಿಟ್ಟಾದರೂ ಬಳಸಬಹುದು. ನಾನಿಲ್ಲಿ ಕಾಯಿಸ್ಕೊಳ್ತಾ ಇದ್ದೀನಿ, ಯಾಕಂದರೆ ಇದು 2 ದಿವಸಕ್ಕಾಗತ್ತೆ. ಸೊ ಹಾಗಾಗಿ ಇದನ್ನು ನಾನು ಕಾಯಿಸಿಟ್ಕೊಳ್ತಾ ಇದ್ದೀನಿ. ಈಗ ಫಸ್ಟು ಕಾಯಕ್ಕೆ ಇಟ್ಟ ತಕ್ಷಣ ಸಣ್ಣ ಉರಿಯಲ್ಲಿ ಇಡಬೇಕು. ಈ ಥರ ಒಂದು ಸ್ಪೂನಲ್ಲಿ ಫಸ್ಟು ಕಾಯಾಡ್ತಾ ಇರಬೇಕು. ನಂತರ ಕಾಯಕ್ಕೆ ಬಿಟ್ಟಿದ್ದೀನಿ ನಾನು. ನೋಡ್ತಾ ಇರ್ಬೋದು, ನಾವು ಹಾಲೆಲ್ಲ ಕಾಯಕ್ಕೆ ಇಟ್ಟಾಗ ಹೇಗೆ ಕೆನೆ ಕಟ್ಟಿ ಉಕ್ಕಕ್ಕೆ ಬರುತ್ತೋ ಅದೇ ರೀತಿ ಬರ್ತಾ ಇದೆ. ಈಗ ಇದನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕಂಪ್ಲೀಟ್ ತಣ್ಣಗಾಗಬೇಕು. ತಣ್ಣಗಾದಮೇಲೆ ನಾನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಬಾದಾಮಿ ಹಾಲು ಮಾರ್ಕೆಟಲ್ಲೆಲ್ಲ ಸಿಗುತ್ತೆ, ಅದನ್ನು ಕೂಡ ಬಳಸ್ಬೋದು. ಅಥವಾ ನೀವು ಲೋ ಫ್ಯಾಟ್ ಮಿಲ್ಕ್ ಆದರೂ ಬಳಸಬಹುದು. ನೆಕ್ಸ್ಟು ಚಿಯಾ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. 1.5 ಟೇಬಲ್ ಸ್ಪೂನ್ನಷ್ಟು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಚಿಯಾ ಸೀಡ್ಸ್ ಅನ್ನೋದು ತುಂಬಾ ಒಳ್ಳೆಯದು. ಇದರಲ್ಲಿ ಪ್ರೋಟೀನು ಮತ್ತು ಫೈಬರ್ ಜಾಸ್ತಿ ಇರೋದ್ರಿಂದ ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುತ್ತೆ ಮತ್ತು ಸಕ್ಕರೆ ಕಾಯಿಲೆನ ನಿಯಂತ್ರಣದಲ್ಲಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಬೋನ್ಸಿಗೂ ಕೂಡ ತುಂಬ ಒಳ್ಳೆಯದು. ಇದರಲ್ಲಿ ಮೆಗ್ನೀಷಿಯಮ್ ಮತ್ತು ಕ್ಯಾಲ್ಶಿಯಂ ಜಾಸ್ತಿ ಇರೋದ್ರಿಂದ ಬೋನ್ಸಿಗೆ ಕೂಡ ಒಳ್ಳೆಯದು. ಈಗ ನಾನು ಇದಕ್ಕೆ ಒಣ ದ್ರಾಕ್ಷಿ ಮತ್ತು ಬಾದಾಮಿನ ಹಾಕಿ ಮಿಕ್ಸ್ ಮಾಡಿ ಇದನ್ನು ಫ್ರಿಜ್ನಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇದನ್ನು ಓವರ್ನೈಟ್ ಹಾಗೆ ಫ್ರಿಜ್ನಲ್ಲಿ ಇಡಬೇಕು. ಅಥವಾ ನೀವು ಬೇಗ ತಿನ್ನಬೇಕು ಅನ್ನೋದಿದ್ರೆ ಒಂದು 2 ಅವರ್ಸ್ ಬಿಟ್ಟು ಕೂಡ ತಿನ್ನಬಹುದು. ಈಗ ಮೇಲೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ. ಈಗ ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಫ್ರಿಜ್ನಲ್ಲಿ ಇಡ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಬೆಳಗ್ಗೆ ಇದನ್ನು ತೆಗೆದಿದ್ದೀನಿ. ಈಗ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂತಹ ಸೇಬು ಮತ್ತು ದಾಳಿಂಬೆ ಬೀಜಗಳನ್ನು ಒಂದು ಬೌಲ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಜೇನುತುಪ್ಪ ಕೂಡ ಹಾಕ್ತಾಯಿದ್ದೀನಿ. ಇದ್ರ ಜೊತೆ ನೀವು ಬೇಕಂದರೆ ಪ್ರೋಟೀನ್ ಪೌಡ್ರು ಕೂಡ ಹಾಕ್ಕೊಳ್ಬೋದು. ಇದನ್ನು ಬಿಫೋರ್ ವರ್ಕೌಟ್ ಆದರೂ ಮಾಡ್ಬೋದು, ಅಥವಾ ಆಫ್ಟರ್ ವರ್ಕೌಟ್ ಆದರೂ ತೊಗೊಳ್ಬೋದು, ಅಥವಾ ಮಿಡ್ ಮೀಲ್ ಆಗೋ ತೊಗೊಳ್ಬೋದು, ಅಥವಾ ಬ್ರೇಕ್ಫಾಸ್ಟ್ ಆಗಿ ಕೂಡ ತೊಗೊಳ್ಬಹುದು. ಈಗ ಇದಿಷ್ಟನ್ನು ಮಿಕ್ಸ್ ಮಾಡಾದಮೇಲೆ ಆ್ಯಪಲ್ನ ಇಟ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ ದಾಳಿಂಬೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದ್ರ ಮೇಲ್ಗಡೆ ಸ್ವಲ್ಪ ಜೇನುತುಪ್ಪ ಹಾಕಿ ಜೊತೆಗೆ ಇದಕ್ಕೆ ಚಕ್ಕೆ ಪುಡಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ರುಚಿಯಾಗಿರುವಂತಹ ಚಿಯಾ ಪುಡ್ಡಿಂಗ್ ರೆಡಿಯಾಗಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.